ಎಲ್ಲರಿಗೂ ನಮಸ್ಕಾರ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಶ್ರೀ ರಾಮಚಂದ್ರನ ಜನ್ಮದಿನವನ್ನು ನಾವು ಭಕ್ತಿಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಹಾಗೆ ಈ ಶ್ರೀ ರಾಮನವಮಿಯನ್ನು ಗುರುವಾರ 26ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ ಶುಕ್ರವಾರ 27ನೇ ತಾರೀಕು ಆಚರಣೆ ಮಾಡಬೇಕಾ ಅನ್ನುವಂತಹ ಗೊಂದಲಗಳು ಕೂಡ ಇದೆ. ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಉಪವಾಸವನ್ನು ಯಾವ ರೀತಿ ಮಾಡಬೇಕು, ದೇವರಿಗೆ ನೈವೇದ್ಯ ಏನಿಡಬೇಕು, ಹಾಗೆ ದೇವರಿಗೆ ಇಷ್ಟವಾದ ಹೂವು, ಮಂತ್ರ, ಇವುಗಳೆಲ್ಲ ಮಾಹಿತಿಯನ್ನು ತಿಳಿಸ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಮಾಹಿತಿಯನ್ನು ತಿಳ್ಕೊಬೋದು. ಶ್ರೀರಾಮನ ನವಮಿ ತಿಥಿ ಶುರುವಾಗೋದು ಗುರುವಾರ 26ನೇ ತಾರೀಕು ಬೆಳಗ್ಗೆ 11:48 ಶುರುವಾಗಿ ಶುಕ್ರವಾರ 27ನೇ ತಾರೀಕು ಬೆಳಗ್ಗೆ 10:06 ಮುಗಿಯುತ್ತೆ. ಶ್ರೀರಾಮನವಮಿ ಗುರುವಾರದಿಂದ ಶುರುವಾಗಿರೋದ್ರಿಂದ ನೀವು ಗುರುವಾರನೂ ಕೂಡ ಪೂಜೆ ಮಾಡ್ಕೋಬೋದು. ಆದರೆ ಮುಖ್ಯವಾಗಿ ನೀವು ರಾಮನವಮಿಯನ್ನು ಶುಕ್ರವಾರ ಪೂಜೆ ಮಾಡಬೇಕಾಗುತ್ತೆ. ಯಾಕಂದರೆ ಗುರುವಾರ 11 ಗಂಟೆ ಅಂದರೆ ಸೂರ್ಯ ಉದಯಿಸಿದ ನಂತರ ರಾಮನವಮಿ ಶುರುವಾಗಿದೆ. ಹಾಗಾಗಿ ಗುರುವಾರಕ್ಕಿಂತ ಮುಖ್ಯವಾಗಿ ನಾವು ಶುಕ್ರವಾರ ಪೂಜೆ ಮಾಡಬೇಕಾಗುತ್ತೆ. ಶುಕ್ರವಾರ ಬೆಳಗ್ಗೆ 6 ಗಂಟೆಗೂ ಕೂಡ ರಾಮನವಮಿಯನ್ನು ಮಾಡಬಹುದು. ಸೂರ್ಯ ಉದಯಿಸುವ ಸಮಯದಲ್ಲಿ ರಾಮನವಮಿ ಬಂದಿರೋದ್ರಿಂದ ನೀವು ಶುಕ್ರವಾರ ಮುಖ್ಯವಾಗಿ ಮಾಡಬೇಕಾಗುತ್ತೆ. ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ರಾಮನವಮಿಯ ಪೂಜೆಯನ್ನು ಮಾಡಬಹುದು. ಆ ಸಮಯದಲ್ಲಿ ಕೆಲವರಿಗೆ ಪೂಜೆ ಮಾಡೋದಕ್ಕೆ ಆಗದೇ ಇರೋರು ಮಧ್ಯಾಹ್ನ ಸಮಯದಲ್ಲೂ ಕೂಡ ಪೂಜೆ ಮಾಡ್ಬೋದು. ಮಧ್ಯಾಹ್ನ 11:13 1:41 ಸಮಯ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಶ್ರೀರಾಮನವಮಿಯನ್ನು ಮಾಡಬಹುದು. ಶ್ರೀರಾಮನಿಗೆ ಪೂಜೆ ಮಾಡೋದಕ್ಕಿಂತ ಮೊದಲು ನೀವು ಗಣೇಶನಿಗೆ ಪೂಜೆ ಮಾಡಬೇಕು. ಗಣೇಶನಿಗೆ ಪೂಜೆ ಮಾಡಿದ ನಂತರ ರಾಮನಿಗೆ ಪೂಜೆ ಮಾಡಬೇಕು. ರಾಮನ ಫೋಟೋ ಆಗಿರಬಹುದು ಅಥವಾ ವಿಗ್ರಹ ಆಗಿರಬಹುದು, ಯಾವುದಾದ್ರೂ ಇಟ್ಟು ಪೂಜೆ ಮಾಡಬೇಕು. ಇವೆರಡೂ ಇಲ್ಲದೇ ಇದ್ದಾಗ ಹನುಮಂತನ ಫೋಟೋವನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು. ಶ್ರೀರಾಮ ವಿಷ್ಣುವಿನ 7ನೇ ಅವತಾರ ಅಂತ ಹೇಳ್ತಾರೆ. ಹಾಗಾಗಿ ವಿಷ್ಣುವಿನ ಫೋಟೋ ಇದ್ದರೂ ಕೂಡ ವಿಷ್ಣು ದೇವರ ಪೂಜೆಯನ್ನು ಕೂಡ ಮಾಡಬಹುದು. ಶ್ರೀರಾಮನಿಗೆ ನೈವೇದ್ಯವಾಗಿ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ಇವುಗಳನ್ನೆಲ್ಲ ಮಾಡಿ ಇಡಬಹುದು. ಅನ್ನದಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನು ಆ ದಿನ ನೈವೇದ್ಯವಾಗಿ ಇಡೋದೇನು ಬೇಡ. ಹಾಗೆ ಶ್ರೀರಾಮನಿಗೆ ಪ್ರಿಯವಾದಂತಹ ಹೂವು ಕಮಲದ ಹೂವು. ಕಮಲದ ಹೂವು ಈಗ ಸಿಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಕಮಲದ ಹೂವು ಸಿಕ್ಕರೆ ಕಮಲದ ಹೂವನ್ನು ಇಡಿ, ಅಥವಾ ಕಮಲದ ಹೂವು ಇಲ್ಲ ಅಂದರೆ ಮಲ್ಲಿಗೆ ಹೂವನ್ನು ಕೂಡ ದೇವರಿಗೆ ಮಾಡಿಸ್ಬೋದು. ಕಮಲದ ಹೂವಿನ ಜೊತೆಗೆ ತುಳಸಿ ಮಾಲೆಯನ್ನು ಕೂಡ ರಾಮನಿಗೆ ಅರ್ಪಿಸಬೇಕು. ತುಳಸಿ ಮಾಲೆ ಸುಲಭವಾಗಿ ಎಲ್ರಿಗೂ ಸಿಗುತ್ತೆ. ಹಾಗಾಗಿ ತುಳಸಿ ಮಾಲೆಯನ್ನು ಮುಖ್ಯವಾಗಿ ರಾಮನಿಗೆ ಅರ್ಪಿಸಬೇಕು. ಯಾರಾದರೂ ರಾಮಕೋಟಿ ಬರೀಬೇಕು ಅಂದ್ಕೊಂಡಿದ್ರೆ ಅವರು ಕೂಡ ರಾಮಕೋಟಿ ಬರೆಯೋದನ್ನು ಪ್ರಾರಂಭ ಮಾಡೋದಕ್ಕೆ ಶುಭ ದಿನವಾಗಿರುತ್ತೆ. ಶ್ರೀರಾಮನವಮಿಯ ದಿನದಂದು ನೀವು ರಾಮಕೋಟಿ ಬರೆಯೋದಕ್ಕೆ ಪ್ರಾರಂಭ ಮಾಡಬಹುದು. ಮುಖ್ಯವಾಗಿ ನೀವು ಶ್ರೀರಾಮನಿಗೆ ಪೂಜೆ ಮಾಡಬೇಕಾದ್ರೆ ರಾಮಾಷ್ಟೋತ್ತರ ಮಂತ್ರವನ್ನು ಕೂಡ ಹೇಳಬೇಕು. ಹಾಗೆ ರಾಮ ಭಜನೆಯನ್ನು ಕೂಡ ಮಾಡಬಹುದು. ವಿಷ್ಣು ಸಹಸ್ರನಾಮವನ್ನು ಕೂಡ ಆ ದಿನ ಪೂಜೆ ಮಾಡುವಾಗ ಹೇಳಬಹುದು. ರಾಮನವಮಿಯಂದು ಭಕ್ತರೆಲ್ಲರೂ ಕೂಡ ಅಷ್ಟಪ್ರಹಾರ ಉಪವಾಸವನ್ನು ಕೂಡ ಮಾಡ್ತಾರೆ. ಈ ಉಪವಾಸವನ್ನು ಹೇಗೆ ಮಾಡೋದು ಅಂದರೆ, ಈ ದಿನ ಸೂರ್ಯೋದಯದ ಸಮಯದಿಂದ ಉಪವಾಸ ಇದ್ದು ನಾಳೆ ಬೆಳಗ್ಗೆ ಸೂರ್ಯೋದಯದ ಸಮಯದವರೆಗೆ ಉಪವಾಸವಿರಬೇಕು. ಈ ಉಪವಾಸವನ್ನು 3 ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅಂದರೆ ಮೊದಲನೇ ಉಪವಾಸ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂದರೆ, ರಾಮನ ಮೇಲೆ ಕೇವಲ ಭಕ್ತಿ ಇರುತ್ತೆ, ಹಾಗಾಗಿ ಉಪವಾಸವನ್ನು ಮಾಡ್ತಾರೆ. ಇನ್ನು ಕೆಲವರು ರಾಮನವಮಿಯಂದು ಉಪವಾಸ ಇರಬೇಕು ಅಂತ ಪ್ರತಿ ವರ್ಷ ರಾಮನವಮಿಯಂದು ಉಪವಾಸವನ್ನು ಇರ್ತಾರೆ. 3ನೇ ರೀತಿಯ ಉಪವಾಸ ತಮ್ಮ ಹರಕೆಗಳು, ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಉಪವಾಸ ಮಾಡ್ತಿರ್ತಾರೆ. ಈ ರೀತಿ 3 ರೀತಿಯ ಉಪವಾಸವನ್ನು ಮಾಡ್ತಾರೆ. ನೀವು ಉಪವಾಸ ಮಾಡೋದಕ್ಕೆ ಆದರೆ ಉಪವಾಸವನ್ನು ಮಾಡಿ, ಇಲ್ಲದಿದ್ದರೆ ಮಾಮೂಲಿ ಪೂಜೆಯನ್ನು ಮಾಡಿ ಮುಗಿಸ್ಬೋದು. ಹಾಗೆ ಮುಖ್ಯವಾಗಿ ಶ್ರೀರಾಮನ ಪೂಜೆ ಮಾಡಬೇಕಾದ್ರೆ ಸೂರ್ಯೋದಯದ ಸಮಯದಲ್ಲಿ ರಾಮ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಮಾಹಿತಿಯು ಶ್ರೀರಾಮನವಮಿಯದ್ದಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.